ಹಾಯ್ ಕರುನಾಡು ಜನತೆಗೆ ನಮಸ್ತೆ, ವೆಲ್ಕಮ್ ಟು ಆಲ್. ಇದು ನಿಮ್ಮ ರಾ ಫ್ಯಾಷನ್. ಈ ವಿಡಿಯೋದಲ್ಲಿ ಫ್ಯಾಬ್ರಿಕಲ್ಲಿ ಮಾಸ್ಕ್ ರೆಡಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ. 5 ನಿಮಿಷದಲ್ಲೇ ರೆಡಿ ಆಗುತ್ತೆ ಇದು ಮಾಸ್ಕು. ನೋಡಿ ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟಿಗೆ ಈ ಥರ ಒಂದು ಪ್ಯಾಟರ್ನ್ ಮಾಡಿ ಇಟ್ಕೊಳ್ಳಿ. ಈ ಪ್ಯಾಟರ್ನ್ ಎಳ್ತೆಗೇ ಲೈನಿಂಗು ಮತ್ತು ಇದು ಟಾಪ್ ಸೈಡ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು. ಲೈನಿಂಗ್ ಯಾವ ಕಲರ್ ಆದರೂ ಸರಿ, ನಾನು ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಸಿಗುತ್ತೆ ಅದನ್ನು ಹಾಕಿ. ಸ್ಟಾರ್ಟಿಗೆ ಕರ್ಲ್ ಶೇಪಲ್ಲಿ ಸ್ಟಿಚ್ ಹಾಕೊಳ್ಳೋಣ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ರಫಿಂಗ್ ಹೊಡ್ಕೊಳ್ಳಿ. ಎಂಡಿಂಗಲ್ಲಿ ರಫಿಂಗ್ ಹೊಡ್ಕೊಳ್ಳಿ. ಈ ಪೀಸಲ್ಲಿ ಆ ಥರ ಸ್ಟಿಚ್ ಹಾಕಿದ್ದೀನಿ. ಸ್ಟಾರ್ಟಿಂಗಲ್ಲಿ ಈ ರೀತಿ 1/4 ಇಂಚಿಗೆ ಫೋಲ್ಡ್ ಮಾಡ್ಕೊಳ್ಳಿ. ಇನ್ಸೈಡ್ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ಟಾಪ್ ಸೈಡ್ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಸೆಂಟ್ರಲ್ ಜಾಯಿಂಟ್ ಇದೆಯಲ್ಲ, ಅದನ್ನು ಜಾಯಿಂಟ್ ಕೂರಿಸಿ ಎಂಡಿಂಗಲ್ಲೂ ಅಷ್ಟೇ ಇದೇ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಈ ಸೈಡು ಅಷ್ಟೇ ಇದೇ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲೂ ಜಾಯಿಂಟ್ ಕೂರಿಸ್ಕೋಬೇಕು. ಇಷ್ಟಾದಮೇಲೆ ಟರ್ನ್ ಮಾಡ್ಕೋಬೇಕು ಇದನ್ನು. ನೋಡಿ ಈ ರೀತಿ ಇವಾಗ ಎಲಾಸ್ಟಿಕ್ನ 6 ಇಂಚ್ಗೆ ಕಟ್ ಮಾಡ್ಕೋಬೇಕು. ನೀವು ಅಳತೆ ನೋಡಿ ಕಟ್ ಮಾಡ್ಕೊಳ್ಳಿ. ನಾನು 6 ಇಂಚ್ ಬೇಕಿತ್ತು, 6 ಇಂಚ್ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ನನ್ನ ಹತ್ರ ವೈಟ್ ಇತ್ತು, ಎಲಾಸ್ಟಿಕ್ ವೈಟ್ ಹಾಕ್ತಾಯಿದ್ದೀನಿ. ಇದು ಬ್ಲ್ಯಾಕು ಸಿಗುತ್ತೆ, ಬೇಕಾದರೆ ಬ್ಲ್ಯಾಕು ಹಾಕ್ಕೊಳ್ಳಿ ನೀವು. ಈ ರೀತಿ ಓಪನ್ ಇತ್ತಲ್ಲ ಸೈಡಲ್ಲಿ, ಆ ಕಡೆ ಈ ಕಡೆ, ಆ ಸೈಡಿಗೆ ಎಲಾಸ್ಟಿಕ್ ಕೊಡಿ. ಇಲ್ಲೊಂದು ಸ್ವಲ್ಪ ರಫಿಂಗ್ ಮಾಡ್ಕೊಳ್ಳಿ. ಮತ್ತು ಇನ್ಸೈಡು ಲೈನಿಂಗು ಟಾಪ್ ಸೈಡ್ ಕಾಣಬಾರ್ದು, ಆ ರೀತಿ ಒಂದೇ ಲೆವೆಲ್ಗೆ ಇಟ್ಕೊಂಡು ಕಿನಾರಿ ಹೊಡೀರಿ. ಈ ಸೈಡ್ ಓಪನ್ ಇತ್ತಲ್ಲ, ಅಲ್ಲಿಗೆ ಎಲಾಸ್ಟಿಕ್ ಕೊಡಿ. ಇಲ್ಲಿ 1-2 ನೀಡ್ಲು ರಫಿಂಗ್ ಹೊಡ್ಕೊಳ್ಳಿ.
ಎಂಡಿಂಗಲ್ಲಿ ರಫಿಂಗ್ ಹೊಡಿತೀವಿ. ತೆಗೆಯೋಣ. ಈಗ ರೆಡಿ ಆಗಿದೆ ಮಾಸ್ಕ್. ನೋಡಿ, ಈ ರೀತಿ ಫಿನಿಶಿಂಗ್ ಬರಬೇಕು. ಇನ್ಸೈಡು ಬ್ಲ್ಯಾಕ್ ಈ ಥರ ಲೈನಿಂಗು. ಇದು ಬ್ಲ್ಯಾಕ್ ಎಲಾಸ್ಟಿಕ್ ಇದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು, ಆದರೆ ಇಲ್ಲಿ ನಮ್ಮಲ್ಲಿಲ್ಲ. ನಿಮಗೆ ಸಿಕ್ಕಿದ್ರೆ ಹಾಕಿ, ಇಲ್ಲ ಬ್ಲ್ಯಾಕ್ ಎಲಾಸ್ಟಿಕ್ ಹಾಕ್ಕೊಳ್ಳಿ. ಇದೆಲ್ಲ ಹಾಗೆ ರೆಡಿ ಮಾಡೋದಿದು ಪೀಸ್ಗಳು. ಜನರಿಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಮರೀದಿರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.